ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು. ಸೊ ನಾನಿವಾಗ ಎಲ್ಲಿದ್ದೀನಪ್ಪ ಅಂದ್ರೆ ಪೀಣ್ಯದ ಹತ್ರ ನೋಡಿ, ಅಲ್ಲಿ ಅಪ್ಪಾಜಿ ಮನೆ ಅಂದ್ರೆ ಇದೇನಪ್ಪ ಈ ರೀತಿ ಇದೆ ಅಂದ್ಕೊಂಡ್ರ, ಅಪ್ಪಾಜಿ ಮನೆ ಅಂತ ಒಂದು ನಾಟಿ ಸ್ಟೈಲು ಫ್ಯಾಮಿಲಿ ರೆಸ್ಟೋರೆಂಟು. ಸೊ ಇಲ್ಲಿ ಎಲ್ಲ ಥರದ್ದು ನಾನ್ ವೆಜ್ ಊಟಗಳು ತುಂಬ ರುಚಿಯಾಗಿ ಸಿಗುತ್ತೆ, ಒಳ್ಳೆ ಸ್ಪೈಸಿ ಫುಡ್ ಸಿಗುತ್ತೆ. ಆ್ಯಕ್ಚುಲಿ ನಾವು ಯಾವುದೇ ಒಂದು ವಿಡಿಯೋ ಮಾಡಿದ್ರು ಅಲ್ಲಿ ವಿಶೇಷತೆ ಇರುತ್ತೆ. ಏನು ಇಲ್ಲ, ಒಂದು ಕಡೆ ಫ್ರೀ ಇರಬೇಕು, ಇಲ್ಲ ಒಂದು ಕಾಂಬೋ ಇರಬೇಕು, ಇಲ್ಲ ಒಂದು ಫುಲ್ ಮೀಲ್ಸ್ ಇರಬೇಕು. ಸೊ ಆ ಥರ. ಸೊ ಇಲ್ಲಿ ಬನ್ನಿ, ಇಲ್ಲಿ ವಿಶೇಷತೆ ಇದೆ ಖಂಡಿತ. ಅದೇನು ಅಂತ ಒಳಗಡೆ ಹೋದ್ಮೇಲೆ ಹೇಳ್ತೀವಿ. ಇಲ್ಲಿ ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ, ಇಲ್ಲಿ ಮೊದಲೇ ಹೇಳ್ಬಿಡ್ತೀನಿ ಆ ವಿಶೇಷತೆನ. ಇಲ್ಲಿ ನೋಡ್ಬೋದು, ನಿಮಗೆ ಹೊಸಕೋಟೆಗೆ ಹೋದಾಗ ನಿಮಗೆ ಮಾರ್ನಿಂಗ್ ಟೈಮ್ ಅಂದರೆ 5 ಗಂಟೆಗೆ 3 ಗಂಟೆಗೆಲ್ಲ ಬಿರಿಯಾನಿ ಸಿಗುತ್ತೆ. ಬಟ್ ಅದೇ ಥರ ಈ ಹೋಟೆಲಲ್ಲಿ ಬೆಳಿಗ್ಗೆ 5 ಗಂಟೆಗೆ ಬಿರಿಯಾನಿ ಸಿಗುತ್ತೆ, ಆಯ್ತಾ? ಬಿಸಿ ಬಿಸಿ ಬಿರಿಯಾನಿ. ಸೊ ಆ ಥರದೊಂದು ವಿಶೇಷ ಇದರಲ್ಲಿ. ಸೊ ಬನ್ನಿ ಒಳಗಡೆ ಹೋಗಿ ಯಾವ್ಯಾವ ಥರ ಕಾಂಬೋ ಪ್ಯಾಕ್ಸ್ ಇದೆ, ಏನೇನು ಸಿಗುತ್ತೆ, ಏನೇನು ಸ್ಪೈಸ್ ಇದೆ, ಟೇಸ್ಟ್ ಮಾಡೋಣ. ಆ ಟೇಸ್ಟ್ ಮಾಡಿ ಅದ್ರ ರುಚಿನ ಹೇಳೋಣ. ಎಷ್ಟು ಒಂದು 4 ಕಿಲೋಮೀಟರ್ಸ್ ಹಿಂದಗಡೆ ಎಷ್ಟು ಗೂಗಲ್ ಸರ್ಚ್ ಮಾಡಿದ್ವಿ, ಒಳ್ಳೆ ರೆಸ್ಟೋರೆಂಟ್ ನಾನ್ ವೆಜ್ ಅಂತ ಹುಟ್ಟಾಗ ಇದೇ ಟಾಪಲ್ಲಿ ಬಂದಿತ್ತು. ಏನೋ ಚಿಕ್ಕದಾಗಿರ್ತದೆ, ಕಾಂಜಿ ಪೂಂಜಿ ಇರ್ತದೆ ಅಂದ್ಕೊಂಡು ಬಂದರೆ ಹೊರಗಡೆ ಎಲ್ಲ ಚೆನ್ನಾಗಿತ್ತು. ಊಟ ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟ್ ಆಗಿದೆ, ಖಾರ ಜಾಸ್ತಿ ಇಲ್ಲ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಏನು ಆರ್ಡರ್ ಮಾಡೋದು? ಒಂದು ತಲೆ ಮಾಂಸ, ಮಟನ್ ಚಾಪ್ಸು, ಫಿಶ್ ಇದೇನಿದು ಪುದೀನ ಚಿಕನ್ನು ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಬಂದಿದ್ದೀವಿ, ತುಂಬ ಚೆನ್ನಾಗಿದೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಟೈಮ್ ಟೇಸ್ಟ್ ಮಾಡಿ 5 ಔಟ್ ಆಫ್ 5. ಔಟ್ ಆಫ್ 5ಗೆ 5. ನಿಮ್ಮ ಹೆಸರು ಸರ್? ನಾನು ಡಾಕ್ಟರ್ ರಾಕೇಶ್ ಅಂತ. ಡಾಕ್ಟರ್ ರಾಕೇಶ್. ಓಕೆ, ಥ್ಯಾಂಕ್ ಯು. ಡಾಕ್ಟ್ರೇ ಸರ್ಟಿಫಿಕೇಟ್ ಕೊಟ್ಟಾಯ್ತು. ಡನ್ ಮೇಡಮ್ ನಮಸ್ತೆ. ನೀವು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ರಾ? ಹೌದು ಸರ್, ಫಸ್ಟ್ ಟೈಮ್ ಬಂದಿದ್ದು. ಸೊ ನಿಮ್ಗೆ ಏನು ಅನಿಸ್ತು? ಚೆನ್ನಾಗಿದೆ, ಫುಡ್ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಟೇಸ್ಟ್ ಕೂಡ ಚೆನ್ನಾಗಿದೆ. ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಎರಡು. ಎಸ್. ಶ್ರೀದೇವಿ. ಹೌದು, ನಾವೆಲ್ಲ ಒಂದೇ ಟೀಮು. ಫಸ್ಟ್ ಟೈಮ್ ಆಗಿ ಬಂದಿದ್ದೀವಿ. ಫುಡ್ ಕ್ವಾಲಿಟಿ ಆಗ್ಬೋದು, ಇವಾಗ ಒಂದು ಸ್ಪೈಸಸ್ ಆಗ್ಬೋದು. ಈಗ ಡಾಕ್ಟರ್ ಸ್ಪೈಸ್ ತಿನ್ನೋದೇ ಇಲ್ಲ, ಅದ್ರಲ್ಲಿ ನಮ್ಗೆ ಕರೆಕ್ಟಾಗಿ ಡೈಜೆಸ್ಟೇಷನ್ ಯಾವುದೇ ಆಗ್ಬೋದು ಕರೆಕ್ಟಾಗಿ ಕೊಟ್ಟಿದ್ದಾರೆ ಸ್ಪೈಸ್ ಕೂಡ. ರಿವ್ಯೂಸ್ ಅಲ್ಲಿ ಕೂಡ ತುಂಬ ಚೆನ್ನಾಗಿತ್ತು, ಅದರಿಂದ ನಾವು ಟ್ರೈ ಮಾಡೋಣ ಅಂತ ಬಂದು ವಿ ಆರ್ ಸ್ಯಾಟಿಸ್ಫೈ. ಸರ್ ಚೆನ್ನಾಗಿದೆ ಸರ್, ಎಲ್ಲ ಐಟಮ್ಸು ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸರ್ ನಿಮಗೆ? ಸರ್ ಮಟನ್ ಎಲ್ಲ ಇಷ್ಟ ಆಯಿತು. ಫಿಶ್ ಆಗಲಿ, ಮಟನ್ ಚಾಪ್ಸ್ ಆಗಲಿ, ಚಿಕನ್ ಆಗಲಿ, ಏನೇನು ಆರ್ಡರ್ ಮಾಡಿದ್ರೆ ಎಲ್ಲ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿದ್ದಾವೆ. ಕೊಡ್ಬೋದು ಸರ್. ಔಟ್ ಆಫ್ 5ಗೆ 5 ಕೊಡ್ಬೋದು ಆರಾಮ್. ಔಟ್ ಆಫ್ 5 ಕೊಡ್ಬೋದು ಸರ್. 2 years 2 years ಬರ್ತೀರಾ? ರೆಗ್ಯುಲರ್ಲಿ ಬರೋದಿಲ್ಲ, ಅಂದರೆ ಯಾವಾಗಲಾದ್ರೂ ಈ ಕಡೆ ಬಂದಾಗ ಬರ್ತೀನಿ. ಸೊ ನಾನು ದೇವನಹಳ್ಳಿಲಿ ಇರೋದು. ಸೊ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ, ರಾಜಾಜಿನಗರ ಇಂಡಸ್ಟ್ರಿಯಲ್ ಏರಿಯಾ, ಈ ಕಡೆ ಇಂಡಸ್ಟ್ರಿಯಲ್ ಏರಿಯಾ ವಿಸಿಟ್ ಯಾವಾಗ ಬಂದ್ರೂ ವಿತೌಟ್ ಮಿಸ್ ಅಪ್ಪಾಜಿ ಮನೆಗೆ ಬಂದೇ ಬರ್ತೀವಿ. ಸೊ ವರ್ಕ್ ಮೇಲೆ ಈ ಕಡೆ ಬಂದಾಗ 100% ವಿತೌಟ್ ಮಿಸ್ ಬಂದೇ ಬರ್ತೀವಿ. ಓಕೆ, ಹೇಗಿದೆ ಸರ್ ಟೇಸ್ಟ್ ಎಲ್ಲ? ಟೇಸ್ಟ್ ಫ್ರಮ್ ಡೇ 1 ಟೇಸ್ಟ್ ಏನು ಚೇಂಜ್ ಆಗಿಲ್ಲ. ಸೊ ಅವತ್ತಿನ ಏನು ಟೇಸ್ಟ್ ಇದೆ ಇವತ್ತು ಅದೇ ಟೇಸ್ಟ್ ಇದೆ. ಸೊ ಇಲ್ಲಿ ಚಾಪ್ಸ್ ಒಂದು ಸೂಪರ್ ಆಗಿರುತ್ತೆ, ಲೆಗ್ ಪೀಸ್ ಚೆನ್ನಾಗಿರುತ್ತೆ. ಸೊ ಕುಷ್ಕ ಎವ್ರಿಥಿಂಗ್ ಇಸ್ ಗುಡ್, ಎಲ್ಲನೂ ಚೆನ್ನಾಗಿರುತ್ತೆ. ಏನು ತಗೋತೀವಿ ಎಲ್ಲನೂ ಚೆನ್ನಾಗಿರುತ್ತೆ. ನೀವು ಬಂದಾಗ ಯಾವ್ದು ಜಾಸ್ತಿ ತಗೋತೀರಾ? ವಿತೌಟ್ ಮಿಸ್ ಚಾಪ್ಸ್. ಚಾಪ್ಸ್ ಹೈಲಿ ರೆಕಮೆಂಡೆಡ್ ಫಾರ್ ದ ಪೀಪಲ್ ಹೂ ಆರ್ ಕಮಿಂಗ್ ದಿಸ್ ಸೈಡ್. ಯಾರು ನಾನ್ ವೆಜ್ ಪ್ಲೇಯರ್ ಇದ್ದೀರಾ, ಚಾಪ್ಸ್ ಅಂತೂ ಮಿಸ್ಸೇ ಮಾಡಬೇಡಿ. ಇಲ್ಲಿ ಚಾಪ್ಸ್ ಇಸ್ ಬೆಸ್ಟ್. ಅಂಡ್ ಲೆಗ್ ಸೂಪ್ ಇಸ್ ಆಲ್ಸೋ ವೆರಿ ಗುಡ್. ಇಲ್ಲಿ ಪೀಣ್ಯ ಹತ್ರ ಬಂದು ಅಪ್ಪಾಜಿ ಮನೆ ಹತ್ರ ಬಂದ್ರೆ ಚಾಪ್ಸ್ ಲೆಗ್ ಪೀಸ್ ಮಿಸ್ ಮಾಡ್ಕೋಬಾರ್ದು. ಆಕ್ಚುಲಿ ನಾನು ಏರೋಸ್ಪೇಸ್ ಇಂಜಿನಿಯರ್. ಸೊ ರೆಗ್ಯುಲರ್ಲಿ ನಮ್ದು ವಿಸಿಟ್ ಇರ್ತಾರೆ, ಕಸ್ಟಮರ್ ವಿಸಿಟ್. ಸೊ ನಾವು ಫಸ್ಟ್ ಫೋಕಸ್ ಮಾಡೋದೇ ಅಪ್ಪಾಜಿ ಕ್ಯಾಂಟೀನ್, ಅಪ್ಪಾಜಿ ಹೋಟೆಲ್. ಯಾಕಂದ್ರೆ ಮಧ್ಯಾಹ್ನ ಅಂದ್ರೆ ಕಸ್ಟಮರ್ಸ್ ಇವರೆಲ್ಲ ನಮ್ಮ ಕಸ್ಟಮರ್ಸ್, ಏರೋಸ್ಪೇಸ್ ಕಸ್ಟಮರ್ಸ್. ನಾವು ರೆಗ್ಯುಲರ್ಲಿ ಆಫ್ಟರ್ ಲಂಚ್ ಬಂದಾಗ ನಮ್ಮಲ್ಲಿ ಕ್ಯಾಂಟೀನ್ ಇರುತ್ತೆ, ಆದ್ರೂ ಬಹುಶಃ ನಾವು ಇಲ್ಲಿ ಬರ್ತೀವಿ. ಬಿಕಾಸ್ ಏನಕ್ಕೆ ಅಂತಂದ್ರೆ ಹೈಜೆನಿಕ್ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಆ್ಯಂಡ್ ಕಬಾಬ್ಸ್ ಆಗ್ಬೋದು, ಇನ್ನು ಮತ್ತೊಂದು ಇಲ್ಲ. ಆಮೇಲೆ ಕ್ಲೀನ್ನೆಸ್ಸು, ಯಾಕಂದರೆ ಕ್ಲೀನ್ನೆಸ್ ಇಸ್ ನೆಕ್ಸ್ಟ್ ಗಾಡ್ಲೈನ್ಸ್ ಅಂತ ಹೇಳ್ತಾರೆ. ಸೊ ಆ ಥರ ಒಂದು ಮೇಂಟೆನೆನ್ಸ್ ಮಾಡಿದರೆ ಆ ಬಂದಂಥ ಒಂದು ಎಂಟ್ರಿ ಆದಂಥ ಒಂದು ವೈಬಲ್ಲಿ ಅಪ್ಪಾಜಿಲಿ ಒಂಥರ ಪಾಸಿಟಿವ್ ವೈಬ್ ಆಗುತ್ತೆ. ಸೊ ಹಂಗಾಗಿ ಎಲ್ರಿಗೂ ಕೂಡ ನಾನು ರೆಕಗ್ನೈಸ್ ಮಾಡೋದಿಷ್ಟೇ, ಬನ್ನಿ ತಿನ್ನಿ ಟೇಸ್ಟ್ ಮಾಡಿ. ಆ್ಯಂಡ್ ಹೈಜೆನಿಕ್ ಆಗಿದೆ. ಸೊ ಎಲ್ಲರೂ ಬಂದು ಸ್ವೀಕರಿಸಿ ಅಂತ ಈ ಮೂಲಕ ನಾನು ಫ್ಯೂಚರ್ ಟೆಕ್ ಇಂಜಿನಿಯರಿಂಗಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಾವು ಕಸ್ಟಮರ್ಸು ಎಲ್ಲ ಕಸ್ಟಮರ್ಸ್ಗೂ ಕೂಡ ನಾನು ಇಲ್ಲಿಗೆ ನಾನು ಪ್ರಿಫರ್ ಮಾಡೋದು ಅಪ್ಪಾಜಿ ಕ್ಯಾಂಟೀನ್, ಅಪ್ಪಾಜಿ ಹೋಟೆಲ್ಗೆ ನಾನು ಪ್ರಿಫರ್ ಮಾಡೋದು. ನೀವು ಕೂಡ ಬನ್ನಿ ತಿನ್ನಿ ಎಂಜಾಯ್ ಮಾಡಿ. ಸೊ ಅಂದ್ರೆ ನಿಮ್ಮ ಕಸ್ಟಮರ್ಗೆಲ್ಲ ಒಳ್ಳೆ ಊಟ ಕೊಡಿಸಿ ಎಕ್ಸಾಕ್ಟ್ಲಿ ಸೊ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ, ಈ ಕಸ್ಟಮರ್ ಇಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಗೋಯಿಂಗ್ ಫಾರ್ವರ್ಡ್ ಬಿಸ್ನೆಸ್ಗೂ ಕೂಡ ಇದು ಮೂಲಕ. ಸೊ ಆ ಥರ ವೈಬ್ ಇಲ್ಲಿ ಕ್ರಿಯೇಟ್ ಆಗುತ್ತೆ ಅಪ್ಪಾಜಿ ಕ್ಯಾಂಟೀನಲ್ಲಿ. ಸೊ ಹಂಗಾಗಿ ನನಗೆ ಅಪ್ಪಾಜಿ ಕ್ಯಾಂಟೀನ್ ಇದೇನು ಹೊಸ್ತೇ
ಇವತ್ತೇನಲ್ಲ, ಸುಮಾರು ಬಾರಿ ಬಂದಿದ್ದೀನಿ. ಸುಮಾರು ಒಂದು 2 ವರ್ಷ 3 ವರ್ಷ ಆಯಿತು ನಾನು ಈಗ ಫ್ಯೂಚರ್ ಟೆಕ್ ಇಂಜಿನಿಯರಿಂಗ್ ಜಾಯ್ನ್ ಆಗಿ. ಬಹುಶಃ ಸುಮಾರು ಒಂದಿಲ್ಲ ಅಂತಂದ್ರೂ ಮಂತ್ಲಿ ಒಂದು 10 to 15 ಟೈಮ್ಸ್ ಬರ್ತೇನೆ ಅಲ್ಲಿಗೆ. ಕಸ್ಟಮರ್ ಇದು ಕೂಡ 10 to 15 ಟೈಮ್ಸ್ ಖಂಡಿತನ ಬರ್ತೇನೆ. ಸರ್ ಅಂತೂ ಅಪ್ಪಾಜಿ ಕ್ಯಾಂಟೀನಲ್ಲಿ ಊಟ ಕೊಡಿಸಿ ನಿಮ್ಮ ಬಿಸ್ನೆಸ್ ಕನೆಕ್ಟ್ ಮಾಡ್ಕೋತಿದ್ದೀರಾ. ಎಕ್ಸಾಕ್ಟ್ಲಿ ಸರ್, ಅದೇ ಅಲ್ವಾ ಗೋಯಿಂಗ್ ಫಾರ್ವರ್ಡ್. ಅನ್ನಂ ಸ್ವರೂಪಂ ಅಂತ ಗಾದೆ ಇದೆ. ಸೊ ಹೊಟ್ಟೆ ತುಂಬ ಅನ್ನ ರುಚಿಯಾಗಿ, ಅದು ಟೇಸ್ಟಿಯಾಗಿ ಆ್ಯಂಡ್ ಕ್ಲೀನ್ ಆಗಿ, ಈಗ ಹೇಳ್ತಲ್ಲ ಕ್ಲೀನ್ನೆಸ್ ಇಸ್ ಟು ಗಾಡ್ಲೆನ್ಸ್ ಅಂತ ಹೇಳಿ. ಸೊ ಹಂಗಾಗಿ ನಮಗೆ ಅದು ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್. ವಿಶೇಷ ಅಂದ್ರೆ ನಾವು ಒಂದು ಕ್ವಾಲಿಟಿ ಫುಡ್ ನ ಸರ್ವ್ ಮಾಡಬೇಕು ಕಸ್ಟಮರ್ಸ್ಗೆ ಅಂತ ಹೇಳಿ ಶುರು ಮಾಡಿದ್ವಿ ಸರ್. 2016ರಿಂದ ಇಲ್ಲಿ ತನಕ ಸಕ್ಸಸ್ಫುಲ್ ಆಗಿ ನಡ್ಕೊಂಡ್ ಬಂದಿದೆ. ಇವನ್ ಕಸ್ಟಮರ್ಸ್ ಕೂಡ ತುಂಬಾ ಸ್ಯಾಟಿಸ್ಫೈ ಆಗಿದ್ದಾರೆ. ಮತ್ತೆ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಮ್ಮನ್ನ ಇವನ್ ಕೋವಿಡ್ ಟೈಮಲ್ಲೂ ಕೂಡ ಕೈ ಹಿಡಿತು. ನಾವು ಕೋವಿಡ್ ನ ದಾಟಿ ಈಗ ಸಕ್ಸಸ್ಫುಲ್ ಆಗಿ ರನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಇಟ್ಸ್ ಆಲ್ ಬಿಕಾಸ್ ಆಫ್ ಆರ್ ಗುಡ್ ಸರ್ವಿಸ್ ಅಂಡ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಸರ್ ಸರ್ ನಮ್ಮಲ್ಲಿ ಮೀಲ್ಸ್ ಸಿಗುತ್ತೆ. ನಾಟಿ ಕೋಳಿ ಮತ್ತೆ ಮಟನ್ ಮೀಲ್ ಸ್ಪೆಷಲ್ ಆಗಿ ಸರ್ವ್ ಮಾಡ್ತೀವಿ ನಾವು. ಅದ್ರ ಜೊತೆಗೆ ಫಿಶ್ ಕೂಡ ಫೇಮಸ್ ಸರ್ ನಮ್ಮಲ್ಲಿ. ಮತ್ತೆ ಒಂದು ಸ್ಪೆಷಾಲಿಟಿ ಏನಂದ್ರೆ ನಮ್ಮಲ್ಲಿ ಪ್ರಿಪೇರ್ ಮಾಡೋ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಕೂಡ ನಾವು ನಮ್ಮಲ್ಲೇ ಪ್ರಿಪೇರ್ ಮಾಡೋದು ಸರ್. ಅದು ಧನಿಯಾ ಪುಡಿ ಇರ್ಬೋದು, ಖಾರ ಪುಡಿ ಇರ್ಬೋದು, ಮತ್ತೆ ಮಸಾಲೆ ಐಟಮ್ಗಳು ಎಲ್ಲದು ಕೂಡ, ಇವನ್ ಇನ್ಕ್ಲೂಡಿಂಗ್ ಫಿಶ್ ಮಸಾಲ ನಾವೆಲ್ಲ ನಮ್ಮಲ್ಲೇ ಪ್ರಿಪೇರ್ ಮಾಡ್ತೀವಿ. ಮತ್ತೆ ನಾವು ಪ್ರೊಕ್ಯೂರ್ ಮಾಡೋ ರಾ ಮಟೀರಿಯಲ್ ಕೂಡ ಸರ್, ಮಟನ್ ನಾಟಿ ಮಟನ್ ಬಳಸಿ, ನಾಟಿ ಕೋಳಿನ ಕೂಡ ಊರಿನ ತರಿಸಿ ನೋಡಿ ಇಲ್ಲಿ. ಆಮೇಲೆ ಇದು ಏನು ಹುಣಸೆ ಹಣ್ಣು ಕೂಡ ನಾವು ವರ್ಷಕ್ಕೆ 2 ಸಲ ನಾವು ಪ್ರೊಕ್ಯೂರ್ ಮಾಡಿಕೊಂಡು ಇಟ್ಕೊಂತೀವಿ ಇಲ್ಲೇ. ಅದ್ರ ಜೊತೆಗೆ ರಾಗಿ ನಾವು ಊರಿನ ತರಿಸಿ ನಾವು ಇಲ್ಲೇ ಮಿಲ್ಗಾಡ್ಸೋದು ಸರ್. ಹೀಗೆ ಈಚ್ ಅಂಡ್ ಎವ್ರಿ ಇಂಗ್ರೀಡಿಯೆಂಟ್ಸ್ ನಾವು ಮನೆಯಲ್ಲಿ ಯಾವ ರೀತಿ ಕೇರ್ ಮಾಡ್ತೀವಿ ಹಾಗೆ ಇಲ್ಲೂ ಕೂಡ ಕೇರ್ ಮಾಡಿ ಪ್ರಿಪೇರ್ ಮಾಡ್ತೀವಿ ಸರ್. ಹಾಗಾಗಿ ಆ ಕ್ವಾಲಿಟಿನ ಎನ್ಶೂರ್ ಮಾಡ್ತೀವಿ ನಾವು. ಹಾ ಸರ್, ಹೌದು. ಹಾ ಸರ್, ಮಟನ್ ಪಲಾವು ಮತ್ತೆ ಚಿಕನ್ ಬಿರಿಯಾನಿ ಸ್ಪೆಷಲಿ ಶುಕ್ರವಾರ ಮತ್ತೆ ಭಾನುವಾರ ಬೆಳಗ್ಗೆ 5 ಗಂಟೆನೇ ಅವೈಲೇಬಲ್ ಇರುತ್ತೆ ಸರ್. ಮತ್ತೆ ಭಾನುವಾರ ನಿಮ್ಗೆ ಬೆಳಗ್ಗೆಯಿಂದನೇ ತಟ್ಟೆ ಇಡ್ಲಿ ಮತ್ತೆ ಕಾಲ್ ಸೂಪ್ ಎವ್ರಿ ಡೇ ಇರುತ್ತೆ. ಬಟ್ ಸಂಡೇ ನಿಮ್ಗೆ ಕಾಲ್ ಸೂಪ್ ಜೊತೆಗೆ ತಟ್ಟೆ ಇಡ್ಲಿ ಕೂಡ ಸಿಗುತ್ತೆ ಬೆಳಗ್ಗೆ. ಸರ್ ಓಪನಿಂಗ್ ನಮ್ದು ಎವ್ರಿ ಡೇ 7 ಇಂದ ರೆಡಿ ಇರುತ್ತೆ. ಅಂದ್ರೆ ಸ್ವಲ್ಪ ಫುಡ್ ಐಟಮ್ 7 ಇಂದ ಇರುತ್ತೆ, ಬಿರಿಯಾನಿ ಈ ರೀತಿ ಐಟಮ್ಗಳು. ಮತ್ತೆ ಮುದ್ದೆ ಅದೆಲ್ಲ 12 o'clock ಇಂದ ಅವೈಲೇಬಲ್ ಇರುತ್ತೆ ಸರ್. ನೈಟ್ 10:30 ತನಕ ಎಲ್ಲ ಐಟಮ್ಸ್ ಅವೈಲೇಬಲ್ ಇರುತ್ತೆ ಸರ್. ಲೊಕೇಶನ್ ಬಂದು ಪೀಣ್ಯದಲ್ಲಿ NTTF ಸರ್ಕಲ್ ಇಂದ ಟುವರ್ಡ್ಸ್ ಸೆಕೆಂಡ್ ಸ್ಟೇಜ್ ಬಂದ್ರೆ ಅಲ್ಲೇ ಸರ್, ಒಂದು NTTF ಸರ್ಕಲ್ 100 ಮೀಟರ್ಸ್ ದೂರದಲ್ಲಿದೆ. ಅಭಿಮಾನ್ ಪೆಟ್ರೋಲ್ ಬಂಕ್ ಆಪೋಸಿಟ್ ಇದೆ ಸರ್. ಖಂಡಿತ ಸರ್, ಔಟ್ಡೋರ್ ಕೇಟರಿಂಗ್ ಮಾಡ್ತೀವಿ. ಮತ್ತೆ ಇಲ್ಲಿ ಕೂಡ ಫ್ಯಾಕ್ಟರಿಗಳಿಗೆ ನಾವು ಬಲ್ಕ್ ಆರ್ಡರ್ಸ್ ಕೊಡ್ತಾ ಇರ್ತೀವಿ. ಅವ್ರದ್ದು ಟೀಮ್ ಲಂಚ್ ಇರ್ಬೋದು, ಟೀಮ್ ಡಿನ್ನರ್ ಇರ್ಬೋದು, ಮತ್ತೆ ಕ್ಲೈಂಟ್ ವಿಸಿಟ್ ಗಳಿಗೆಲ್ಲ ಬಲ್ಕ್ ಆರ್ಡರ್ಸ್ ನಾವು ಪ್ರೊವೈಡ್ ಮಾಡ್ತೀವಿ ಸರ್. ಸರ್ ಮಿನಿಮಮ್ ಇಷ್ಟೇ ಅಂತ ಏನಿಲ್ಲ. ನಾವು ಇವನ್ ಮಿನಿಮಮ್ 500 rupees ಕೂಡ ನಾವು ಹೋಮ್ ಡೆಲಿವರಿ ಕೊಡ್ತೀವಿ. ಹಾಗೇನೆ ಅದು 100, 200, 500 ಎಷ್ಟು ಮೆಂಬರ್ಸ್ ಇದ್ರು ಕೂಡ ನಾವು ಕೇಟರಿಂಗ್ ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ ಸರ್. ಸೊ ನಮ್ಗೆ ಮೇನ್ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ಮಧ್ಯಾಹ್ನ ಟೈಮು ಅಂದ್ರೆ ತುಂಬಾ ರಶ್ ಇರುತ್ತೆ. ಮೆಜಾರಿಟಿ ಫ್ಯಾಕ್ಟರಿ ಎಂಪ್ಲಾಯ್ಸ್, ಮ್ಯಾನೇಜ್ಮೆಂಟ್ ಪೀಪಲ್ ಇವರೇ ಬರ್ತಾರೆ. ಈವ್ನಿಂಗ್ ಫುಲ್ ಫ್ಯಾಮಿಲಿ ಕಸ್ಟಮರ್ಸ್ ಇರ್ತಾರೆ ಸರ್.